ಮಂಡ್ಯ ರಣಕಣದ ಸುದ್ದಿ ಮಿಸ್ ಆಗೋದೇ ಇಲ್ಲ ಅಂತ ಅನ್ಸುತ್ತೆ. ಕಾರಣ ಎಲ್ಲಿ ತನಕ ಅಂದ್ರೆ ಸಂಸದೆ ಸುಮಲತಾ ಅವರು ತಮ್ಮ ಮುಂದಿನ ನಡೆ ಬಗ್ಗೆ ತಿಳಿಸೋ ತನಕ ಈ ಸುದ್ದಿ ಸದ್ದು ಮಾಡ್ತಾನೆ ಇರುತ್ತೆ. ಲೋಕ ಕದನದಲ್ಲಿ ಸುಮಲತಾ ಸೈಲೆಂಟ್ ಪಾಲಿಟಿಕ್ಸ್, ರಾಜಕೀಯ ನಡೆ ತಿಳಿಸದೆ ರೆಬೆಲ್ ಲೇಡಿ ಮೌನಕ್ಕೆ ಶರಣಾಗಿದ್ದಾರೆ. ಪಕ್ಷೇತರ ಸ್ಪರ್ಧೆಗೆ ರೆಡಿ ಆಗ್ತಿದ್ದಾರಾ ಮಂಡ್ಯ ಸಂಸದೆ ಅನ್ನೋದು ಕುತೂಹಲ ಮನೆ ಮಾಡಿದೆ. 18 ದಿನ ಆಯ್ತು ಮಂಡ್ಯಕ್ಕೂ ಬಾರದೆ ಮಂಡ್ಯ ಗೌಡ್ತಿ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲೇ ರಾಜಕೀಯ ನಡೆಯ ಬಗ್ಗೆ ಪ್ಲಾನಿಂಗ್ ಆಗ್ತಾ ಇದೆಯಂತೆ. ಹಿತೈಷಿಗಳು ಹಾಗೂ ಅತ್ಯಾಪ್ತರಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ. ಸೊ ನಾಳೆ ಮಧ್ಯಾಹ್ನಕ್ಕೆ ಒಂದು ಕ್ಲಾರಿಟಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಕಾರಣ 2:30ಕ್ಕೆ ನಾಳೆ ಮಧ್ಯಾಹ್ನ ಸುಮಲತಾ ಅವರು ಒಂದು ಮಹತ್ವದ ಸಭೆ ನಡೆಸ್ತಾರೆ. ಆ ಸಭೆಯ ಮೂಲಕ ಅವರ ತೀರ್ಮಾನವನ್ನ ಪ್ರಕಟ ಮಾಡ್ತಾರೆ. ಮೈತ್ರಿ ಒಪ್ಕೊಳ್ತಾರಾ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ, ಈ ಪ್ರಶ್ನೆ ಇದೆ. ಈಗ ಕಳೆದ ಬಾರಿ ಏನೋ ಸ್ವಾಭಿಮಾನ ಅಂತ ಹೇಳಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಕಳೆದ ಬಾರಿಯ ಮಂಡ್ಯದ ಚಿತ್ರಣಕ್ಕೂ ಈ ಬಾರಿಯ ಚಿತ್ರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಕಳೆದ ಬಾರಿ JDS ವಿರುದ್ಧವಾಗಿ ಸುಮಲತಾ ಅವರ ಸ್ಪರ್ಧೆಗೆ ಬಹುತೇಕ ಬಿಜೆಪಿ ಕಾಂಗ್ರೆಸ್ ಪರೋಕ್ಷವಾಗಿ ಬೆಂಬಲ. ಬಟ್ ಈ ಬಾರಿ ಇನ್ ಕೇಸ್ ಸ್ವತಂತ್ರವಾಗಿ ಕಣಕ್ಕಿಳಿಲಿಕ್ಕೆ ಅವ್ರು ಏನಾದ್ರೂ ನಿರ್ಧಾರ ಮಾಡಿದ್ರೆ ಬಿಜೆಪಿಯ ಸಪೋರ್ಟ್ JDSಗೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಆಲ್ರೆಡಿ ಕಣಕ್ಕಿಳಿಸಲಾಗಿದೆ. ಹೀಗಾಗಿ ಏಕಾಂಗಿ ಹೋರಾಟ ಆಗುತ್ತೆ ಸುಮಲತಾ ಅವರದು. ನೋ ಡೌಟ್ ಅವರ ಪರವಾಗಿ ಒಂದಷ್ಟು ಜನ ಕಾರ್ಯಕರ್ತರಿರಬಹುದು, ಸ್ಥಳೀಯ ಮಟ್ಟದಲ್ಲಿ ನಾಯಕರಿರಬಹುದು, ಅವರ ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳಿರಬಹುದು. ಬಟ್ ಮತದಾರರ ಸಂಖ್ಯೆ ಎಷ್ಟಿದೆ ಕಂಪ್ಯಾರಿಟಿವ್ಲಿ JDSನ ಒಂದಷ್ಟು ವೋಟ್ ಬ್ಯಾಂಕ್ ಹಾಗೆ ಬಿಜೆಪಿ ಈಗ ಆಲ್ರೆಡಿ ಒಂದು ಹಂತಕ್ಕೆ ತಳಮಟ್ಟದಿಂದ ಸಂಘಟನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರೋದ್ರಿಂದ ಭಾರಿ ಪ್ರಮಾಣದಲ್ಲಿ ಅಲ್ಲದೆ ಹೋದ್ರೂ ಕೂಡ ಬಿಜೆಪಿಗೂ ಕೂಡ ಒಂದಷ್ಟು ವೋಟ್ ಅಂತ ಹೇಳಿ ಅಲ್ಲಿ ಫಿಕ್ಸ್ ಆಗಿದೆ. ಆ ವೋಟ್ಗಳು ಕೂಡ JDSನ ಕ್ಯಾಂಡಿಡೇಟ್ಗೆ ಕುಮಾರಸ್ವಾಮಿ ಅವರೇನ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ, ಬಹುತೇಕ ಅವರೇ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಬಿಜೆಪಿ ವೋಟ್ ಕೂಡ ಆ ಕಡೆನೆ ಹೋಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಇರೋದ್ರಿಂದ ನೋ ಡೌಟ್ ಅವರ ಪಾಲಿಗೆ ಆ ವೋಟ್ಗಳು. ಹೀಗಾಗಿ ಸುಮಲತಾ ಅವರಿಗೆ ವೋಟ್ಗಳು ಎಷ್ಟು ಬೀಳುತ್ತೆ, ಗೆಲುವು ಅನ್ನೋದನ್ನ ತಲುಪಲಿಕ್ಕೆ ಸಾಧ್ಯನಾ, ಇವೆಲ್ಲವೂ ಪ್ರಶ್ನೆ. ಇದೆಲ್ಲ ಕೂಡ ಬಹುತೇಕ ಅವರ ಹಿತೈಷಿಗಳು, ಅಭಿಮಾನಿಗಳು ಎಲ್ಲರೂ ಕೂತ್ಕೊಂಡು ಸಮಾನ ಮನಸ್ಕರು ಕೂತು ಚರ್ಚೆ ಮಾಡ್ತಾರೆ. ಕಂಟೆಸ್ಟ್ ಮಾಡ್ಬೇಕಾ ಬೇಡವಾ, ಮಾಡಿದ್ರೆ ಯಾವ ರೀತಿ ಇದೆ ಗ್ರೌಂಡ್ ಇತ್ಯಾದಿಗಳ ಚರ್ಚೆ. ಸಚ್ಚಿದಾನಂದ ಅವರು ಕೂಡ ಅದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸೈಲೆಂಟ್ ಆಗಿ ಉನ್ನತ ಸ್ಥಾನಮಾನದ ಒಂದು ಭರವಸೆ ಸಿಗ್ಲಿ ನಮ್ಗೆ ಅಂತ. ಆ ನಿಟ್ಟಿನಲ್ಲೇ ಸಚ್ಚಿದಾನಂದ ಅವ್ರನ್ನ ಮುಂದಿಟ್ಕೊಂಡು ಅವ್ರಿಗೆ ಭರವಸೆ ನೀಡಲಾಗಿದೆ ಅಂತ. ಮೋಸ್ಟ್ಲಿ ಅದಕ್ಕೆ ಏನೋ ಸೈಲೆಂಟ್ ಆಗ್ಬಿಡ್ತಾರೆ. ಆದ್ರೆ ಅವ್ರಿಗೊಂದು ಪ್ರಶ್ನೆ ಇದೆ, ಸ್ವಲ್ಪ ಗ್ಯಾಪ್ ಆಗ್ಬಿಡುತ್ತೆ, ನಮ್ಮ ಹೋಲ್ಡ್ ಎಲ್ಲೋ ಮಿಸ್ ಆಗ್ಬಿಡುತ್ತಲ್ಲ ಅನ್ನೋ ಆತಂಕ ಸಹಜವಾಗಿ ಸುಮಲತಾ ಅವ್ರಿಗೆ. ಮತ್ತೆ ಅವರೇ ಹೇಳಿದ್ದಾರೆ ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ನಾನು ರಾಜಕಾರಣ ಮಾಡಕ್ ಹೋಗಲ್ಲ ಅಂತ ಹೇಳಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆನಂದ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ. ಆನಂದ, ಮೀಟಿಂಗ್ ಏನೋ ಕರೆದಿದ್ದಾರೆ, ಆಯ್ಕೆ ಅಂತ ಹೇಳಿ ಏನಿದೆ ಸುಮಲತಾ ಅವರ ಮುಂದೆ ಆಸ್ ಆಫ್ ನಾವ್ ಅಂತ? ಸ್ಮಿತಾ, ಇದುವರೆಗೂ ಕೂಡ ಸುಮಲತಾ ಅವರು ಸೈಲೆಂಟ್ ನಡೆಯನ್ನ ಅನುಸರಿಸಿರುವಂತದ್ದು. ಆದ್ರೆ ನಾಳೆ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ನಾಳೆ ಬೆಂಬಲಿಗರ ಸಭೆಯನ್ನ ಕರೆದಿರಿದ್ದಾರೆ. ಮಂಡ್ಯದಿಂದ ನೂರಾರು ಸಂಖ್ಯೆಯಲ್ಲಿ ಸುಮಲತಾ ಅವರ ಬೆಂಗಳೂರು ನಿವಾಸಕ್ಕೆ ಅವರ ಬೆಂಬಲಿಗರು ಹೋಗ್ತಾರೆ. ಆದ್ರೆ ಪ್ರಮುಖ ಲೀಡರ್ಗಳು ಈ ಒಂದು ಸಭೆಯಲ್ಲಿ ಹೋಗುವಂತದ್ದು. ಈಗಾಗಲೇ ಇತ್ತೀಚೆಗಷ್ಟೇ ಸುಮಲತಾ ಅವರ ಮನೆಗೆ ಭೇಟಿ ನೀಡಿ ಒಂದು ಒತ್ತಾಯನ ಮಾಡಿದ್ರು, ನೀವು ಸ್ಪರ್ಧೆ ಮಾಡ್ಬೇಕು ಅಂತ. ಆಗ ನಾನು ಬಿಜೆಪಿಯ ನಿರ್ಧಾರವನ್ನ ನೋಡಿ, ಅಂದ್ರೆ ಅವರ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದನ್ನ ನೋಡಿ ಆಮೇಲೆ ನಾನು ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಈಗ ಅವರು ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರುವಂತ ಒಂದು ಟೈಮ್ ಬಂದಿದೆ. ಅವ್ರಿಗೆ ಒಂದು 3 ಆಪ್ಷನ್ಸ್ ಇದೆ. ಒಂದನೇದು ಏನೋ ಅವರು ಪಕ್ಷೇತರವಾಗಿ ಕಣಕ್ಕಿಳಬೇಕು, ಯಾಕಂದ್ರೆ ಅವರು ಮುಂದೆ ರಾಜಕೀಯವಾಗಿ ಒಂದು ಏನಾದ್ರು ಮಂಡ್ಯದಲ್ಲಿ ಉಳ್ಕಬೇಕು ಅಂದ್ರೆ ಈ ಬಾರಿ ಅವರ ಶಕ್ತಿ ಏನೋ ಅನ್ನೋದನ್ನ ತೋರಿಸ್ಬೇಕು. ಅಥವಾ ಬಿಜೆಪಿಯ ಭರವಸೆಯನ್ನ ನಂಬಿಕೊಂಡು ಬಿಜೆಪಿಯನ್ನ ಅಧಿಕೃತವಾಗಿ ಸೇರಿ ಮೈತ್ರಿಯನ್ನ ಬೆಂಬಲಿಸಬೇಕು. ಅಥವಾ ಅವರು ಈ ಬಾರಿಯ ಚುನಾವಣೆಯಲ್ಲಿ ತಟಸ್ಥವಾಗಿ ನಿಲ್ಬೇಕು. ಮೈತ್ರಿ ಬೆಂಬಲಿಸುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ನಾಳಿನ ಸಭೆಯಲ್ಲಿ ಬೆಂಬಲಿಗರು ನೀವು ಪಕ್ಷೇತರವಾಗಿ ನಿಲ್ಬೇಕು ಅನ್ನೋ ಒಂದು ಒತ್ತಡವನ್ನ ಹಾಕುವಂತ ಸಾಧ್ಯತೆ ಇದೆ. ಅದೇ ಒಂದು ಪ್ಲಾನ್ ನಲ್ಲಿ ಇಲ್ಲಿನ ಬೆಂಬಲಿಗರು ಹೋಗ್ತಾ ಇರುವಂತದ್ದು. ಯಾಕೆಂದ್ರೆ ಅವರನ್ನೇ ನಂಬಿಕೊಂಡಿರುವಂತ ಬೆಂಬಲಿಗರು ಅವರು ಚುನಾವಣೆಗೆ ಬಂದ್ರೆ ಒಂದಷ್ಟು ನಮ್ಗೆ ಗೌರವ ಸಿಗುತ್ತೆ, ಅವ್ರು ಗೆದ್ರೆ ಇನ್ನೊಂದಷ್ಟು ನಾವು ಅವರ ಬೆಂಬಲಿಗರಾಗಿ ಯಶಸ್ಸು ಕಾಣಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇರ್ತದೆ. ಹಾಗಾಗಿ ಸುಮಲತಾ ಅವ್ರನ್ನ ಪಕ್ಷೇತರವಾಗಿ ನಿಲ್ಲಿ ಅಂತ ಹೇಳಿ ಒತ್ತಾಯವನ್ನ ಹಾಕುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಅಂತಿಮವಾಗಿ ಸುಮಲತಾ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕಿರುವಂತದ್ದು. ಅದ್ರ ಜೊತೆಗೆ ರಾಜ್ಯ ನಾಯಕರ ಒಂದು ನಡೆಯನ್ನ ಕೂಡ ಕಾದ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ವೇಳೆ ರಾಜ್ಯ ನಾಯಕರು ಅವ್ರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇದುವರೆಗೂ ಕೂಡ ಯಾವುದೇ ನಾಯಕರು ಕೂಡ ಸುಮಲತಾ ಅವ್ರನ್ನ ನೇರವಾಗಿ ಭೇಟಿಯಾಗಿಲ್ಲ, ಫೋನ್ ನಲ್ಲಿ ಸಂಪರ್ಕ ಮಾಡಿದ್ದಾರೆ. ಹಾಗಾಗಿ ನಾಳಿನ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಸ್ಮಿತಾ, ಧನ್ಯವಾದ.